ಸರ್ ನಮಸ್ಕಾರ, ಜೈ ಭೀಮ್ ಸರ್. ನಾನು ಬಂದು ಸೈಯದ್ ಇಬ್ರಾಹಿಮು ಇದ್ರೀಸ್ ಅಂತ ನಾನು ಬಂದುಬಿಟ್ಟು DSS ಸಂಘಟನೆಯಲ್ಲಿ ಅಲ್ಪಸಂಘದ ಅಧ್ಯಕ್ಷರೇ ಬೆಂಗಳೂರು ಜಿಲ್ಲೆಗೆ. ಇದು ಏನು ಸಮಸ್ಯೆ ಅಂದರೆ, ನಿನ್ನೆ BDA ಅಧಿಕಾರಿಗಳು ಬಂದುಬಿಟ್ಟು ಅವರು ಅಧಿಕಾರಿಗಳು ಹಂಗೆ ಮಾತಾಡ್ತಾ ಇಲ್ಲ, ಒಂದು ರೌಡಿಗಳು ಮಾತಾಡ್ತಾರಲ್ಲ ಆ ಥರ ಬಂದು ಮಾತಾಡಿಸ್ಬಿಟ್ಟು ಏನು ಹೇಳ್ತಾರೆ, ಏನಿದೆ ನಿಮ್ಮ ಹತ್ರ ದಾಖಲೆಗಳು ಕೊಡಿ ಅಂತ ಕೇಳಿದ್ರು. ನಾನು ಹೇಳ್ದೆ, ಸರ್ ಆಲ್ರೆಡಿ ನಾವು ದಾಖಲೆಗಳು ನಿಮ್ಮ BDAದಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ, ನಮಗೆ ಕೋರ್ಟಿಂದ ಆದೇಶ ಆಗಿದೆ. ಈ ಪ್ರಾಪರ್ಟಿ ಮೇಳೆಗೆ ನಾವು 40 ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನಾವು BBMP ಅವರು ಬಂದರು. ಫಸ್ಟು ಡಮಾಲೇಷನ್ ಮಾಡೋಕ್ಕೆ ಬಂದರು, ಅವ್ರ ಮೇಳೆಗೆ ಅವ್ರ ಅಗೇನ್ಸ್ಟು ಡಿಗ್ರಿ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ. 2014ರಲ್ಲಿ ನಾವು ಏನು ಮಾಡಿದ್ರು, ಕೇಸ್ ಹಾಕಿದ್ರು. 2016ರಲ್ಲಿ ನಮಗೆ ಡಿಗ್ರಿ ಆಯಿತು, ಪರ್ಮನೆಂಟ್ ಇಂಜೆಕ್ಷನ್ ಆಯಿತು. ಆಮೇಲೆಗೆ ಇವ್ರು ಏನು ಹೇಳಿದ್ರು, ಬಂದು ಇಲ್ಲ ನೀವು BBMP ಮೇಳೆಗೆ ಆಗಿರೋದು ಕೇಸು ಅಂದರು. ಯಾವ ಮೇಳೆಗೆ ಇದ್ರೇನೋ ಇದು ಆರ್ಡ್ರು ಏನಾಗಿದೆ, ಆರ್ಡ್ರು ಅಂದರೆ ಅವ್ರಿಗೆ ಆರ್ಡ್ರ್ ತೋರಿಸಿದ್ರೇನೋ ಅವ್ರ ಆರ್ಡ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ BDA ಅಧಿಕಾರಿಗಳು. ಅವ್ರು AEE ಬಂದರು, ಅವ್ರು AE ಬಂದರು, ಅವ್ರು EE ಬಂದರು. ಈ ಆರ್ಡ್ರಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ, ಕ್ಲಿಯರಾಗಿ ಬರೆದಿದ್ದಾರೆ ಏನಂತ, ಇದು ದ ಸೂಟ್ ಆಫ್ ದಿ plaintiff have been partly degrade the defendants there against henchman ಅಫಿಷಿಯಲ್ಸ್ ಅಂದರೆ ಎಲ್ಲ ನಮ್ಮ ಸರ್ಕಾರ ಯಾವ ಇದ್ದಿದ್ದಾರೆ ಅವರು ಎಲ್ಲ ಬಂದುಬಿಟ್ರು ಅದರಲ್ಲಿ ಅಫಿಷಿಯಲ್ಸ್ ಅಂದರೆ. ಮತ್ತು ಇವರು ಬಂದುಬಿಟ್ಟು ನಮಗೆ ಆಗಿಲ್ಲ, ಅವ್ರಿಗೆ ಆಗಿದೆ, ಅವ್ರಿಗೆ ಇಲ್ಲ. ನಾನು ಹೇಳಿದೆ, ಸರ್ ನೀವು ಕಾನೂನು ಪ್ರಕಾರ ಏನಿದೆ ನೀವು ನೋಟಿಸ್ ಕೊಡಿ, ನಮಗೆ ನೋಟಿಸ್ ಕೊಟ್ಟ ಮೇಲೆಗೆ ನಾವು ಏನು ಬೇಕಾಗಿದ್ರೆ ನಾವು ಬಂದು ಅದಕ್ಕೆ ನಾವು ಕಾಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೇನೋ ಅವರು ನಮ್ಮ ಜೊತೆಗೆ ರೌಡಿಸಮ್, ನಮ್ಮ CCTV ಕ್ಯಾಮ್ರಾ ಇದೆ, ಕ್ಯಾಮ್ರಾದಲ್ಲಿ ಎಲ್ಲ ವೀಡಿಯೋ ಇದೆ, ಫೋಟೋಗಳು ತೆಗೆದಿದ್ದೀವಿ ನಾವು ಅವ್ರದ್ದು. ನಮಗೆ ರೌಡಿಸಮ್ ಮಾಡ್ತಾರೆ ಇಲ್ಲಿ ಬಂದು. ಮತ್ತು ಒಂದು ಕೇಸ್ ಪೆಂಡಿಂಗ್ ಇದೆ, BBMP ಅವ್ರ ಮೇಲೆಗೆ ಒಂದು ಎಕ್ಸಿಕ್ಯೂಷನ್ ಹಾಕಿದ್ದೀವಿ ನಾವು. ಆ ಎಕ್ಸಿಕ್ಯೂಷನ್ ಪೆಂಡಿಂಗ್ ಇರೋವಾಗ ಯಾವ ಕಾರಣಕ್ಕೆ ಅವರು ಬಂದು ಡಮಾಲೇಷನ್ ಮಾಡ್ತೀವಿ ಅಂತ ನಮಗೆ ಬಂದುಬಿಟ್ಟು ಹರಾಜು ಮಾಡ್ತಾ ಇದ್ದಾರೆ. ಅವರು ಹರಾಜು ಮಾಡ್ತೀವಿ, ನಮ್ಮ ಮೇಲೆಗೆ ಬಂದುಬಿಟ್ಟು ಡಮಾಲೇಷನ್ ಮಾಡ್ತೀವಿ, ಬೆಳಗ್ಗೆ 9 ಗಂಟೆಗೆ ಬರ್ತೀವಿ, ಅದು ಇದು ಅಂತ ಹೇಳಿ ನಾವು ಅದಕ್ಕೆ ಎಲ್ಲ ನಮ್ಮ ಸಂಘಟನೆ ಅವರು ಎಲ್ಲ ಬಂದು ನಮ್ಮ ಸಂಘಟನೆ ಜನರು ಎಲ್ಲ ಸೇರಿಸಿದ್ದಾರೆ. ಇಲ್ಲಿ 9 ಗಂಟೆ ಅಂತ ಹೇಳಿ ಇವತ್ತುವರೆಗೂ ಬಂದಿಲ್ಲ. ನಮ್ಮ ಕಡೆಯಿಂದ ಏನಂದರೆ ಒಂದೇ ಒಂದು BDA ಕಮಿಷನರ್ ಆಗಿರಲಿ, ಅವ್ರಿಗೆ ಒಂದು ಅಪೀಲ್ ಮಾಡ್ತೀವಿ ನಾವು, ಇಂಥ ಅಧಿಕಾರಿಗಳಿಗೆ ನೀವು ಪಾಠ ಕಲಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕೇಸ್ ಇರೋವಾಗ ಮೊನ್ನೆ 13ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ದಾರೆ. ಏನು ಆದೇಶ ಮಾಡಿದ್ದಾರೆ ಅಂದರೆ, ಯಾವ ಪ್ರಾಪರ್ಟಿ ಇರಲಿ ಡಮಾಲೇಷನ್ ಮಾಡಬಾರ್ದು, ಅವ್ರಿಗೆ ಇದು ಪ್ರಿವಿಯರ್ ನೋಟಿಸ್ ಕೊಡಬೇಕು. ಫಸ್ಟು ನೋಟಿಸ್ ಕೊಟ್ಬಿಟ್ಟು ಆಮೇಲೆಗೆ ಅವರು ಡಮಾಲೇಷನ್ ಆರ್ಡ್ರಿಗೆ ಅವ್ರು ಹೋಗ್ಬಿಟ್ಟು ಕೋರ್ಟಲ್ಲಿ ಚಾಲೆಂಜ್ ಮಾಡೋ ತನಕ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಆದೇಶ ಆಗಿದೆ. ಆ ಆದೇಶಕ್ಕೆ ಇವರು ಅಧಿಕಾರಿಗಳು ನಾವೇ ದೊಡ್ಡ ಅವರು, ನಮಗೆ ನ್ಯಾಯಾಲಯ ಏನಿಲ್ಲ ಅಂತ ಹೇಳಿ ಅವರು ನಮ್ಮ ಮೇಲೆಗೆ ಇದು ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸರ್ ಬಂದು ಇಲ್ಲಿ ಅವ್ರ ಕಮಿಷನರ್ಗೆ ನಾವು ಒಂದು ಇದು ಮಾಡ್ತಾಯಿದ್ದೀವಿ, ಒಂದು ಟೈಮ್ ಫೋನ್ ಮಾಡ್ತಾರೆ, ನಾನು ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸಿಂದ ಮಾತಾಡ್ತೀವಿ BDA ಅಂತ. ಅವರು ನಮ್ಮ ಫೋನಲ್ಲಿನೋ ನಮಗೆ ಟಾರ್ಚರ್ ಮಾಡ್ತಾರೆ, ಈ ಸ್ಪಾಟಲ್ಲಿ ಬಂದು ನಮಗೆ ಟಾರ್ಚರ್ ಮಾಡ್ತಾರೆ. ಇದು ನಾವು ಜೀವನ ಇದರಲ್ಲಿ ನಮಗೆ ಇರೋದು ಜೀವನ, ಇದರಲ್ಲಿ 4 ಕುಟುಂಬಗಳು ಬದುಕ್ತಾ ಇದ್ದಾರೆ. ನಾವು ಆಲ್ರೆಡಿ ಅರ್ಜಿಗಳು ಕೊಟ್ಟಿದ್ದೀವಿ BDAಗೆ, ಈ ಪ್ರಾಪರ್ಟಿದಲ್ಲಿ ನಾವು ಇದ್ದೀವಿ, ಈ ಪ್ರಾಪರ್ಟಿ ನಮಗೆ ಕೊಡಿ, ನಾವು ಏನಿದೆ ಸರ್ಕಾರ ದುಡ್ಡು ಕಟ್ಟಕ್ಕೆ ನಾವು ತಯಾರಾಗಿ ಇದ್ದೀವಿ ಅಂತ ಕೊಟ್ಟಿದ್ದೀವಿ. 1.5 ವರ್ಷ ಆಗಿದೆ. 1.5 ವರ್ಷದಿಂದ ಅವರು ಇಂಡೋವರೆಗೂ ಎಂಡಾಸ್ಮೆಂಟ್ ಇಶ್ಯೂ ಮಾಡಿಲ್ಲ, ಅವ್ರು ಏನೂ ನಮಗೆ ದಾಖಲೆ ಕೊಟ್ಟಿಲ್ಲ. ಅವ್ರು ಕೊಡ್ತಾರಾ ಇಲ್ಲ ಏನು ಅಂತ ನಮಗೆ ಇನ್ನೋವರೆಗೂ ಮಾಹಿತಿ ಕೊಟ್ಟಿಲ್ಲ ಸರ್. ಅದಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಏನೋ ಇದು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಜೀವನ ಇಲ್ಲ ಅಂದರೆ ಅವ್ರು ಡೆಮಾಲಿಷನ್ ಮಾಡಬೇಕಾಗಿದ್ದರೆ ನಮ್ಮ ಕುಟುಂಬ ಇಲ್ಲಿ ಬಂದು ನಿಲ್ಲಿಸ್ತಾರೆ. ನಮ್ಮ ಮೇಲೆಗೆ JCB ಇರೋ ಏನೋ ನಮ್ಮ ಮೇಲ್ಗಳಿಂದ ತಗೊಂಡು ಹೋಗಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಯಾರನ್ನ ರಾಜಕಾರಣಿಯವರು ಹೆಸರನ್ನ ಮಾತನ್ನ ಕೇಳ್ಕೊಂಡು ಬಂದುಬಿಟ್ಟು ನಮ್ಮೊಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಇರೋ ಜನದಲ್ಲಿ ಅವರು ಯಾರಿದ್ದಾರೆ ಶಾಸಕರ ಅವ್ರ ಜೊತೆಗೆ ಇರೋರು ಎಷ್ಟೋ ಪ್ರಾಪರ್ಟಿ ಹಿಡ್ಕೊಂಡು ಕೂತ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲರೂ ಬಿಟ್ಬಿಟ್ಟು ನಮ್ಮ ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಯಾರಿಗೆ ಯಾವ ರಾಜಕಾರಣಿ ಇದ್ರೇನೋ ನಾವು ಯಾರಿಗೆ ವಿರೋಧ ಮಾಡಲ್ಲ,
ನಾವು ಯಾವ್ರಿಗೆ ವಿರೋಧ ಇಲ್ಲ. ನಾವು ಏನೆಂದರೆ ನಾವು ಬಡವರು ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈನ ಇದು ಮಾಡಿ ನಾವು ಒಂದು ಇದು ಕೇಳ್ತೀವಿ, ಕೈ ಮುಗಿತಾಗಿದ್ದೀವಿ. ನಮ್ಮ ಇದಕ್ಕೆ ನಾವು ಬರಬೇಡಿ. ಏನಿದೆ ಈ ಕಾನೂನು ಪ್ರಕಾರ ನೀವು ಬನ್ನಿ, ನಾವು ಕಾನೂನು ಪ್ರಕಾರ ಹೋಗೋಕ್ಕೆ ನಾವು ತಯಾರಾಗಿದ್ದೀವಿ. ನಮಗೆ ನೋಟಿಸ್ ಕೊಡೋದಿದ್ರೆ ಕೊಡಿ, ನಾವು ಕೇಳಿದ್ದೀವಿ, ನಮಗೆ ಕೊಡಿ, ನಾವು ಅದೇ ದುಡ್ಡು ಏನು ಕೊಡಬೇಕು ನಾವು ಕಟ್ಟಕ್ಕೆ ತಯಾರಾಗಿದ್ದೀವಿ ಅಂತ ಕೊಟ್ಟಿದ್ದೀವಿ. ನಾವು ಇವತ್ತು ಇಲ್ಲ, ಯಾವಾಗ ಬಿ ಡಿ ಅವರು ನಮಗೆ ಕರೆದುಬಿಟ್ಟು ಇದು ಅಮೌಂಟನ್ನ ನೀವು ಕಟ್ಬಿಟ್ಟು ನೀವು ಇದು ಮಾಡಿಸ್ಕೊಳ್ಳಿ ಅಂದರೆ ಸೇಲ್ಡ್ ಇನ್ ಮಾಡ್ಕೊಳ್ಳಿ ಅಂದರೆ ನಾವು ತಯಾರಾಗಿದ್ದೀವಿ ಸರ್ ಮಾಡ್ಕೊಳ್ಳೋಕ್ಕೆ. ಫಸ್ಟು ಒಂದು ಪ್ರಾಪರ್ಟಿನ ಡೆಮಾಲಿಷ್ ಮಾಡಬೇಕಾದ್ರೆ ಫಸ್ಟು ನೋಟಿಸ್ ಇಶ್ಯೂ ಮಾಡಬೇಕು. ಆಮೇಲೆ ಸ್ಪಾಟ್ಗೆ ಪ್ರಾಪರ್ಟಿ ಹತ್ರ ಬರಬೇಕಾದ್ರೆ ಡೆಮಾಲಿಷನ್ ಆರ್ಡರ್ ತರಬೇಕು. ಅಧಿಕಾರಿಗಳು ಇದು ಯಾವುದು ಮಾಡ್ತಾ ಇಲ್ಲ. ಯಾರ ಒತ್ತಡದಿಂದ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಒಂದು 40 ವರ್ಷದಿಂದ ಇಲ್ಲಿ ಹೊಟ್ಟೆಪಾಡು ನಡೆಸ್ತಾ ಇದ್ದೀವಿ. ಇವಾಗ ಇದ್ರ ಹೋದರೆ ನಮ್ಮ ಬಡವರಿಗೆ ಬೇರೆ ಏನಿದೆ ಹೊಟ್ಟೆಪಾಡಿಗೆ? ಬೇರೆ ಯಾವುದೂ ಇಲ್ಲ. ಇದನ್ನು ನಂಬ್ಕೊಂಡೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಅದು ಇವತ್ತು ನಾಳೆ ಅಲ್ಲ, 40 ವರ್ಷಗಳಿಂದ ನಾವು BBMPಗೆ ವಿರುದ್ಧ ಕೋರ್ಟ್ಗೆ ಹೋಗಿ ನಾವು BBMP ವಿರುದ್ಧ ಗೆದ್ದು ಬಂದಿದ್ದೀವಿ. ಇವಾಗ BD ಅವ್ರು ಬರ್ತಾ ಇದ್ದಾರೆ. ಇವಾಗ BD ಅವ್ರು ಬಂದರೂ ಸರಿ, ಓಕೆ, ನೀವು ಕಾನೂನು ಏನು ಪಾಲನೆ ಮಾಡ್ತೀರಾ ಮಾಡಿ. ಅದಕ್ಕೆ ಮುಂಚೆ ನೀವು ಫಸ್ಟ್ ನಮಗೆ ನೋಟಿಸ್ ಕಳಿಸ್ಬೇಕಾಗಿತ್ತು, ಅದೂ ಕಳಿಸಿಲ್ಲ. ಆಮೇಲೆ ಡೆಮಾಲಿಷನ್ ಮಾಡೋಕ್ಕೆ ನೆನ್ನೆ ಬಂದಿದ್ದರು, ಡೆಮಾಲಿಷನ್ ಆರ್ಡ್ರೂ ಇಲ್ಲ. ಹಂಗಾದರೆ ಅಧಿಕಾರಿಗಳು ಯಾರ ಒತ್ತಡದಿಂದ ಮಾಡ್ತಾವ್ರೆ ಅಂತ ನಮ್ಮ ಪ್ರಶ್ನೆ. ನಮ್ಮ ಸಂಘಟನೆ ಇರೋದು ನಮ್ಮ ಪರ, ನಮ್ಮ ಜನಗಳಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆಯೋ ಆ ತೊಂದರೆಗಳನ್ನ ನಾವು ಸಹಾಯ ಮಾಡೋಕ್ಕೆ ನಮ್ಮ ಸಂಘಟನೆ ಕಟ್ಟಿದ್ದೀವಿ. ಇವಾಗ ನಮ್ಮ ಸಂಘಟನೆ OBC ಪ್ರೆಸಿಡೆಂಟ್ ಇವರು, ಬ್ಯಾಂಗ್ಳೂರು ಸಿಟಿ ಪ್ರೆಸಿಡೆಂಟ್ ಇವರು. ಇವ್ರಿಗೇನೇ ಇಷ್ಟು ತೊಂದರೆ ಆದರೆ ಪಾಪ ಅಮಾಯಕ ಜನಗಳಿಗೆ ಏನು ತೊಂದರೆ ಆಗ್ಬೋದು? ಅದರಿಂದ ದಯವಿಟ್ಟು ಹೇಳ್ತೀನಿ, ನಮ್ಮ ಕ್ಷೇತ್ರದಲ್ಲಿರುವ ರಾಜಕಾರಣಿಗಳು ದಯವಿಟ್ಟು ನಮ್ಮ ಹೊಟ್ಟೆಗೆ ಮಣ್ಣಾಗಬಾರ್ದು. ನಾವು ಇದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀವಿ, ದಯವಿಟ್ಟು ಸಹಾಯ ಮಾಡಬೇಕಂತ ನಮ್ಮ ವಿನಂತಿ. ಈ ಒಂದು ಅಂಗಡಿಗಳು ಬಂದು ಒಂದು 30-40 ವರ್ಷದಿಂದ ಇಲ್ಲಿ ಇರೋದರಲ್ಲಿ ಇಲ್ಲಾಂದರೆ ಒಂದು 30-40 ಅಂಗಡಿಗಳಿದೆ. ಅಂಗಡಿಯಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಇವರು. ಯಾರು? ಸ್ವತಃ MLA ಆದ NA ಹರೀಶ್ ಅವರು. ಇವಾಗ ಮಾಡಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು, ಎಲ್ಲರನ್ನೂ ಹೆಚ್ಚಿಸ್ಬೇಕು, ಎಲ್ಲರನ್ನೂ ವೆಕೇಟ್ ಮಾಡಬೇಕು, ಇಲ್ಲಾಂದರೆ ಯಾರಿಗೂ ಟಚ್ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಇದ್ರೀಸ್ ಬೈ ಇವ್ರು ಬಂದ್ಬಿಟ್ಟು BJP ಒಬ್ಬರು ಕಾರ್ಯಕರ್ತರು ಲೀಡರ್ ಆಗಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಏನರ್ಥ? ಆಯಿತು, ಟಾರ್ಗೆಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಅವ್ರು ತಪ್ಪಿದೆ ಅಂತ ಇಟ್ಕೊಳ್ಳೋಣ. ತಪ್ಪಿದ್ರೆ ಅವ್ರು ನೋಟಿಸ್ ಕೊಡಬೇಕು, ನೋಟಿಸ್ ಮೇಲೆ ಅವರು ಆ್ಯಕ್ಟ್ ಮಾಡ್ತಾರೆ. ಇವರು ಆಲ್ರೆಡಿ ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ ಒಂದು ಆರ್ಡ್ರ್ ತೊಗೊಂಡಿದ್ದಾರೆ. ಯಾವುದೇ ಆದ ಒಂದು ಗೌರ್ಮೆಂಟ್ ಅಫಿಷಿಯಲ್ಸು ಇಂಟರ್ಫಿಯರ್ ಆಗಬಾರ್ದು ಅಂದ್ಬಿಟ್ಟು. ಇಂಟರ್ಫಿಯರ್ ಆಗಬಾರ್ದು ಅಂತ ಗೌರ್ಮೆಂಟ್ ಒಂದು ಇದು ಕೋರ್ಟಲ್ಲಿ ಆರ್ಡರ್ಸ್ ತೊಗೊಂಡಿದ್ರು ಇದನ್ನು ಪರ್ಟಿಕ್ಯುಲರ್ ಇವ್ರನ್ನ ಟಾರ್ಗೆಟ್ ಮಾಡ್ತಾನೆ ಏನರ್ಥ? ಇವರು ಕೋರ್ಟ್ ಅಗೇನ್ಸ್ಟ್ ಹೋಗ್ತಾರಾ? ಯಾವ ರೀತಿ ನ್ಯಾಯ ಇದು? ಇದು ನನಗೆ ತಿಳಿದಂಗೆ ಶಾಸಕರಾದ ಹ್ಯಾರಿಸ್ ಅವರಿಗೆ ಒಂದು ಶಾಸಕ ಸ್ಥಾನಕ್ಕೆ ಘನತೆ ತರಲ್ಲ. ದಯವಿಟ್ಟು ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ, ಈ ಒಂದು ಮಾಧ್ಯಮ ಮುಖಾಂತರ, ಈ ಥರ ಒಬ್ಬ ಕಾರ್ಯಕರ್ತರನ್ನ, ಒಬ್ಬ ಸಮಾಜ ಸೇವಕರನ್ನ ಟಾರ್ಗೆಟ್ ಮಾಡೋದು ಬಿಡಿ. ನೀವು ರೋಡಲ್ಲಿ 108 ಕೆಲಸಗಳಿದೆ, ಅದನ್ನು ಕೆಲಸ ಮಾಡಿ. ಮಳೆ ಬಂದಾಗ, ಫ್ಲಡ್ ಬಂದಾಗ ಆಲ್ರೆಡಿ ನೀವು ಮಾಧ್ಯಮದ ಮೂಲಕ ಬೈಸ್ಕೊಂಡಿದ್ದೀರ, ಜನಗಳು ಬೈತಾ ಇದ್ದಾರೆ. ಆದರೂ ನಿಮಗೆ ಜವಾಬ್ದಾರಿ ಇಲ್ದಿರ ಸುಮ್ಮನೆ ಸುತ್ತಕೊಂಡು ನೀವು ಮಳೆ ಫ್ಲಡ್ ಬಂದ ಮೇಲೆ ಕೆಲಸ ಮಾಡಿಸಿರ, ಬೈಕ್ ಒಂದು ರ್ಯಾಲಿ ರೌಂಡ್ ಹೊಡೆದ್ಬಿಟ್ಟು ರ್ಯಾಲಿ ಮಾಡಿಬಿಟ್ಟು ಮುಗ್ದೋಯ್ತು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಯಾವುದೇ ಕೆಲಸನೂ ಕೈ ತೊಗೊಳ್ದಿರ ಇದು ಮಾಡೋದು ತಪ್ಪು. ನೀವು ನಿಮಗೆ ಶಾಸಕರಾಗಿ ಕೆಲಸ ಮಾಡಬೇಕಂದ್ರೆ 24 ಗಂಟೆನೂ ಸಮಯ ಸಾಲಲ್ಲ. ದಯವಿಟ್ಟು ನಾವು ನಿಮ್ಮ ಮನವಿ ಮಾಡೋದೇನೆಂದರೆ ಒಳ್ಳೆ ಕೆಲಸಗಳು ಮಾಡೋದು ಮಾತ್ರ ಕಲೀರಿ. 4 ಬಾರಿ ನೀವು MLA ಆಗಿರೋಂಥ ನೀವು ಹಿರಿಯ ಒಂದು ಶಾಸಕರಾಗಿ ಗುರುತಿಸ್ಕೊಂಡಿದ್ದೀರ, ಅದಕ್ಕೆ ಘನತೆ ಗೌರವ ಬರೋಂಗೆ ನೀವು ನಡ್ಕೊಳ್ಳಿ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ನಾವು ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ. ದಯವಿಟ್ಟು ಜನಗಳ ಒಂದು ಆಶಾಭಾವನೆಗೆ ತಕ್ಕವಾಗಿ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಮುಂದೆ ಯಾವುದಾದ್ರು ಕೋರ್ಟ್ ಆರ್ಡರ್ ಇದ್ದರೆ ಅದಕ್ಕೆ ಗೌರವ ಕೊಡಿ. ಕೋರ್ಟ್ ಆರ್ಡರ್ ಮುಂದೆ ನೀವು ಯಾರೂ ಇಲ್ಲ, ನೀವು ಯಾರು ಕೋರ್ಟ್ ಮುಂದೆ ಎಲ್ಲರೂ ಅವ್ರ ಅಧೀನದಲ್ಲೇ ಬರೋದು. ಕೋರ್ಟ್ ಆರ್ಡರ್ಗೆ ನಾವು ತಲೆ ಬಗ್ಲೇಬೇಕು. ಆದ್ದರಿಂದ ಈವನ್ BDA ಆಫೀಸರ್ಸ್ಗೆ ಒಂದು ಎಚ್ಚರಿಕೆ ಕೊಡೋದು, ಇಂಥ ವಿಷಯಕ್ಕೆ ಕೈ ಇಡಬೇಕಂದ್ರೆ ಶಾಸಕರ ಮಾತು ಕೇಳಬೇಡ್ರಿ. ನಿಮ್ಮ ರೂಲ್ಸ್ ಏನಿದೆ, ರೂಲ್ಸ್ ರೆಗ್ಯುಲೇಷನ್ ಇದೆ, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ, ಯಾವತ್ತೂ ಅಷ್ಟೇ ಶಾಸಕರು ಸುಪ್ರೀಮ್ ಇಲ್ಲ, ಶಾಸಕ ಇನ್ಫ್ಲೂಯೆನ್ಸ್ ಬಾಡಿ ಅಷ್ಟೇ. ಎಕ್ಸಿಕ್ಯೂಟಿವ್ ಬಾಡಿ ಬಂದ್ಬಿಟ್ಟು ಆಫೀಸರ್ಸ್ಗೆ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ಳಿ. ಕೋರ್ಟ್ ವಿರೋಧ ಹೋಗಬೇಡಿ. ಕೋರ್ಟ್ ವಿರೋಧ ಹೋದರೆ ಮುಂದಿನ ದಿನದಲ್ಲಿ ಏನು ನೀವು
ಅನುಭವಿಸ್ಬೇಕು, ಅದನ್ನು ಅನುಭವಿಸಲೇಬೇಕಾಗುತ್ತೆ, ಅದನ್ನು ಅನುಭವಿಸೋಂಗೆ ನಾವು ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ತೊಂದರೆ ಆಗದಿರೋ ಇರೋಕ್ಕೆ ಕೋರ್ಟ್ ಆರ್ಡರ್ ಇದೆ, ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಅಧಿಕಾರಿಗಳು ಕೂಡ ರಾಜಕೀಯ ಒಂದು ಪ್ರಭಾವಕ್ಕೆ ಒಳಗಾಗಿ ಇವ್ರ ಮೇಲೆ ಪ್ರಾಬ್ಲಮ್ ಮಾಡ್ತಾರೆ ಸರ್. ಇವಾಗ ಹ್ಯಾರಿಸ್ ಅವರು ಇಲ್ಲಿ ಶಾಸಕರು ಮಾತ್ರವಲ್ಲ, ಬಿ ಡಿ ಎ ಅಧ್ಯಕ್ಷರಾಗಿದ್ದಾರೆ. ಆ ಬಿ ಡಿ ಎ ಅಧ್ಯಕ್ಷರ ಆ ಸ್ಥಾನ ಪವರ್ ಯೂಸ್ ಮಾಡಿಕೊಂಡು ಈಗ ಒಂದು ಕೆಲಸಕ್ಕೆ ಮಿಸ್ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಅದನ್ನು ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ ಅವರು ಫಸ್ಟ್ ಆಫ್ ಆಲ್ ಗೌರ್ಮೆಂಟು ಪಕ್ಷ ಯಾವುದನ್ನ ಸ್ಥಾನಮಾನ ಕೊಟ್ಕೊಳ್ಳಿ ಹ್ಯಾರಿಸ್ಗೆ, ಅದ್ರ ಬಗ್ಗೆ ಇದಿಲ್ಲ. ಆದರೆ ಗೌರ್ಮೆಂಟಲ್ಲಿ ಒಂದು ಬಿ ಡಿ ಎ ಅಧ್ಯಕ್ಷನ ಸ್ಥಾನ ಕೊಡಬೇಕಂದ್ರೆ ಎಂಥವ್ರು ಕೊಡಬೇಕಂತ ಯೋಚನೆ ಮಾಡಿ ಕೊಡಬೇಕು. ಇಂಥವ್ರಿಗೆಲ್ಲ ಕೊಟ್ಬಿಟ್ರೆ ಯಾವ ರೀತಿ ನಡೆಯುತ್ತೆ ಅಂತ ನೀವೇ ಯೋಚನೆ ಮಾಡಿ. ಇದೊಂದು ಎಕ್ಸಾಂಪಲ್ಲು. ಒಬ್ಬರು ಕೋರ್ಟ್ ಆರ್ಡರ್ ಇರೋರನ್ನ, ಒಬ್ಬ ಸಮಾಜ ಸೇವಕರನ್ನ ಟಾರ್ಗೆಟ್ ಮಾಡೋದಂದರೆ ಇಂಥವ್ರನ್ನೆಲ್ಲ ಬಿ ಡಿ ಎ ಚೇರ್ಮನ್ ಮಾಡೋದು ಯಾವ ರೀತಿ ನ್ಯಾಯ? ಅದನ್ನು ಸಿ ಎಮ್ ಅವರು ಯೋಚನೆ ಮಾಡಬೇಕು. ಮುಂದಿನ ಅದೆಲ್ಲ ಬರುತ್ತೆ. ಅಲ್ಪಸಂಖ್ಯಾತರಾಗಿ ಹೊಟ್ಟೆಪಾಡಿಗೆ ಜೀವನ ಮಾಡೋಕ್ಕೋಸ್ಕರ ಇಲ್ಲಿ ಅಂಗಡಿ 30-40 ವರ್ಷಗಳಿಂದ ಇಟ್ಕೊಂಡಿದ್ದಾರೆ. ಬಟ್ ಇಷ್ಟಿದ್ರೂ ಇವ್ರು ತೊಂದರೆ ಕೊಡ್ತಾವ್ರೆ ಅಂದರೆ ಇವರನ್ನ ಬಿಟ್ಟು ಮೇಲಕ್ಕೆ ಈ ಸಂಬಂಧಪಟ್ಟಂಥ ಸಚಿವರಿಗೆ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರ ಅಂತ ಪ್ರಯತ್ನ ಏನಾದರೂ ಮಾಡ್ತಿದ್ದಾರೆ? ಸರ್, ಕೋರ್ಟ್ಗಿಂತ ಮುಖ್ಯಮಂತ್ರಿ ಯಾವ ದೊಡ್ಡವರು? ನಾನು ಹೇಳ್ತಾ ಇರೋದು ಕೋರ್ಟಲ್ಲಿ ಆಲ್ರೆಡಿ ಆರ್ಡರ್ ತೊಗೊಂಡ್ಮೇಲೆ ಇನ್ನೇನಕ್ಕೆ ನಾವು ಯಾರ ಹತ್ರ ಹೋಗ್ಬೇಕು? ಇವ್ರು ಯಾರ ಹತ್ರ ಹೋಗ್ಬೇಕು? ಕೋರ್ಟ್ ಆರ್ಡರ್ ಇದೆ, ಇದರಲ್ಲಿ ಯಾವುದೇ ಆಫೀಸರ್ಸ್ ಇಂಟರ್ಫಿಯರ್ ಆಗಬಾರ್ದು ಅಂದ್ಬಿಟ್ಟು ಆದಮೇಲೆ ಮುಗ್ದೈತಲ್ಲ. ಕೋರ್ಟ್ ಆದೇಶಕ್ಕೆ ಕಿಮ್ಮತ್ ಕೊಡ್ತಾ ಇಲ್ಲ ಅಂತ ತಾನೇ ಅವಾಗ ಇವರು ಆಫೀಸರ್ಸ್ ಬಂದು ಆ್ಯಕ್ಷನ್ ತೊಗೊಳ್ಳಿ, ಆಮೇಲೆ ಮಿಕ್ಕಿದ್ದು ನಾವು ನೋಡೋಣ ಯಾವ ರೀತಿ ಮಾಡಬೇಕಂತ. ಯಾಕಂದರೆ ಇವತ್ತು ಒಬ್ಬ ಸೋಷಲ್ ವರ್ಕರ್ಗೂ ನೀವು ದುಡ್ಕೊಂಡು ಇದು ಮಾಡ್ಬೇಕಂದ್ರೆ ಇವ್ರಿಗೆ ತೊಂದರೆ ಕೊಡೋದು, ಕೇಸ್ ಹಾಕ್ಸೋದು, ಅವ್ರಿಗೆ ಭಯ ಹುಟ್ಟಿಸೋದು, ಆಮೇಲೆ ಕರೆದು ಅವ್ರ ಹತ್ರ ಹೋಗ್ಬೇಕು. ಅವ್ರ ಹತ್ರ ಹೋದಾಗ ಅವ್ರ ಹತ್ರ ಕಾಂಪ್ರಮೈಸ್ ಆಗಿ ಅವ್ರ ಜೊತೆಲಿ ಇದ್ದರೆ ಇವ್ರನ್ನ ಬಿಟ್ಬಿಡ್ತಾರಂತೆ. ಈ ಥರ ನಾನಾ ಕೇಸ್ಗಳಾಗಿದೆ. ಇವಾಗ ಒಂದೆಲ್ಲ ಸ್ಟೇಷನಲ್ಲಿ ಅಧಿಕಾರಿನ ಯೂಸ್ ಮಾಡ್ಕೊಳ್ಳೋದು, ಪೊಲೀಸ್ ಅಧಿಕಾರಿನ ಯೂಸ್ ಮಾಡೋದು, ಒಬ್ಬರ ಮೇಲೆ ಕೇಸ್ ಬುಕ್ ಮಾಡಿದ್ರೆ ಅಧಿಕಾರಿ ಹೇಳ್ತಾರೆ, ಪೊಲೀಸ್ ಅಧಿಕಾರಿ ಹೇಳ್ತಾರೆ ಶಾಸಕರ ಮನೆಗೆ ಹೋಗಿ ತಪ್ಪಾಯ್ತು ಅಂತ ಕೇಳಿ ಅಂತ. ಶಾಸಕರ ಮನೆಗೆ ತಪ್ಪಾಗಿ ಕೇಳಿದ್ರೆ ನೀನು ನನ್ನ ಜೊತೆಲಿದ್ದರೆ ನಿಮ್ಮ ಕೇಸ್ ಎತ್ಸ್ತೀನಿ, ಇಲ್ಲಾಂದರೆ ಎತ್ಸಲ್ಲ. ಈ ಥರ ಯಾವ ರೀತಿ ನ್ಯಾಯ ಇದು? ಥ್ರೆಟ್ನಿಂಗ್ ಮಾಡೋದಾಯ್ತಲ್ಲ ಚೆನ್ನಾಗಿ. ಅದು 4 ಬಾರಿ ಶಾಸಕರು ಅಂದ್ಕೊಂಡು ನಾವು ಹೆಮ್ಮೆಯಿಂದ ಮೆರೀತಾ ಇದ್ದಾರೆ. ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಇರಬೇಕು, ಅರಿವು ಇರಬೇಕು. ಇದೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ. ಜೈ ಭೀಮ್. ಸೋಮಣ್ಣ ಅಂತ, ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಸ್ಥಳ ಸುಮಾರು ಇದಕ್ಕೆ ಮುಂಚೆನೂ ವಿವಾದಗಳು ಇದರ ಬಗ್ಗೆ ಎದ್ದಿದೆ. ಇದು 40 ವರ್ಷಗಳಿಂದ ಈತನ ಒಂದು ಸ್ವಾಧೀನದಲ್ಲಿರೋದು, ಸ್ವಾಧೀನ ಅನುಭವದಲ್ಲಿದ್ದಾನೆ. ಈತನೇ ಅಂಗಡಿಗಳನ್ನ ನಡ್ಸ್ಕೊಂಡು ಬರ್ತಿದ್ದಾನೆ. ಆದರೆ ಈ ಸ್ವಾಧೀನದಲ್ಲಿರುವಂತಹವನು ಏನು ಕಬ್ಜಾ ಮಾಡಿಲ್ಲ, ಅರ್ಜಿ ಹಾಕಿದ್ದಾನೆ, ಬಿ ಡಿ ಎಗೆ ಅರ್ಜಿ ಹಾಕಿದ್ದಾನೆ, ಇದು ನನಗೆ ಕೊಡಿ ಅಂತ. ಬಿ ಡಿ ಎ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಸ್ಥಳನ ಅಥವಾ ನಿವೇಶನವನ್ನು ಯಾರಾದರೂ ಅರ್ಜಿ ಹಾಕಿದರೆ ಅದನ್ನು ಅವ್ರಿಗೆ ಕೊಡ್ತೀನಿ ಇಲ್ಲ ಕೊಡೋದಿಲ್ಲ, ಅದಕ್ಕೆ ಬೆಲೆ ಎಷ್ಟು ಏನು ಅಂತ ಸೂಕ್ತವಾಗಿ ಮಾಡಬೇಕಾದಂಥ ಕಾರ್ಯನಿರ್ವಹಣೆ ಮಾಡಬೇಕು. ಆದರೆ ಇವ್ರಿಗೆ ಆ ಬಿ ಡಿ ಎ ಇವತ್ತು ಹಾಲಿ ಇರುವಂಥವರು ಅಥವಾ ಮಾಜಿ ಅಧ್ಯಕ್ಷರು ಯಾರಾದರೂ ಒಬ್ಬರು ಅವ್ರಿಗಾದರೂ ಅಥವಾ ಬಿ ಡಿ ಎ ಕಮಿಷನರ್ಗೂ ಅವ್ರಿಗೇನಾದರೂ ಈ ಜಾಗ ಬೇಕಿದೆಯೋ ಏನೋ ಗೊತ್ತಿಲ್ಲ. ಅವ್ರಿಗೇನಾದರೂ ಬೇಕಿದ್ರೆ ಬಂದು ಕೇಳ್ಕೊಳ್ಳಿ, ಬಿಟ್ಕೊಡ್ತಾನೆ, ಅವ್ರು ಕಟ್ಕೊಳ್ಳಿ. ಅವ್ರಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಟ್ಟು ಒಬ್ಬ 40 ವರ್ಷಗಳಿಂದ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ, ಅದನ್ನು ತಗೊಬಂದು ಇವರು ದೌರ್ಜನ್ಯ ಮಾಡ್ತಾಯಿದ್ರೆ ಇವ್ರಿಗೆ ಕಾನೂನಿನ ಅರಿವಿದೆಯಾ? ಅಲ್ಲ, ಇವ್ರಿಗೇನು ಪರಿಜ್ಞಾನವೇ ಇಲ್ಲದಂತೆ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಒಂದು ಕೋರ್ಟ್ ಆರ್ಡರ್ ತರಬೇಕು. ಇವ್ರು ಅರ್ಜಿ ಹಾಕಿರೋದನ್ನು ಇವ್ರು ಯಾಕೆ ಇಷ್ಟು ದಿವಸ ಇದು ಮಾಡ್ತಾಯಿದ್ದಾರೆ, ತಡೆ ಮಾಡ್ತಾಯಿದ್ದಾರೆ? ಇವ್ರು ಕೊಂಡ್ಕೊಳ್ಳೋದಕ್ಕೆ ಕ್ರಯ ತಗೊಳ್ತೀನಿ ಅಂತ ಅರ್ಜಿ ಹಾಕಿದ್ರು ಅವ್ರಿಗೆ ಒಂಚೂಂತು ಪರಿಜ್ಞಾನವೇ ಇಲ್ವಾ, ಅರಿವಿಲ್ವಾ? ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಅವ್ರ ಅಪ್ಪನ ಆಸ್ತಿ ಅಂತ ಕೇಳ್ತಿದ್ದಾರಾ, ಅಲ್ಲ ಅವ್ರ ಪಿತ್ರಾಜ್ಯದ ಆಸ್ತಿಗೆ ಏನಾದರೂ ಹೋಗಿ ನಿಂತ್ಕೊಂಡಿದ್ದಾರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಕೇಳ್ತಿರೋದು ಇವ್ರ ಜಮೀನು, ಅಂದರೆ ಇವ್ರು ಏನು ಸ್ವಾಧೀನದಲ್ಲಿದ್ದಾರೆ ಬಿ ಡಿ ಎಸ್ ಜಮೀನು, ಅದನ್ನು ಕೇಳ್ತಿದ್ದಾರೆ ವಿನಃ ಯಾರದೇ ಅಪ್ಪನ ಆಸ್ತಿಗೆ ಹೋಗಿ ನಿಂತ್ಕೊಂಡಿಲ್ಲ ಇವರು. ಅದನ್ನು ಫಸ್ಟು ಬಿ ಡಿ ಎ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಇವತ್ತು ಏನು ಬಿ ಡಿ ಎ ಆ್ಯಕ್ಟ್ ಪ್ರಕಾರ ಈತ ಏನು ಅರ್ಜಿ ಹಾಕಿದ್ದಾನೆ ಅದಕ್ಕೆ ಅವರು ಉತ್ತರ ಕೊಡಬೇಕು. ಫಸ್ಟು ಅದಕ್ಕೆ ಅವರು ಇಷ್ಟು ಕಟ್ಟಿ ಇದು ಮಾಡಿ ಅಂತ ಇನ್ಸ್ಟಾಲ್ಮೆಂಟ್ಗಳಿವೆ, ಅದು ಸುಮಾರು ಯೋಜನೆಗಳಿವೆ ಅದರಲ್ಲಿ. ಆ ಅಡಿಯಲ್ಲಿ ಅವ್ರು ಕೊಡಬೇಕಾಗಿದೆ ವಿನಃ ಇದನ್ನು ಅವರು ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾದಂತಹ ಅಥವಾ ಕಾನೂನಿನ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಇದನ್ನು ತಗೊಂಬಂದು ಡೆಮಾಲಿಷ್ ಮಾಡ್ತೀನಿ ಅಂತ ಉತ್ತರಗಳಿಲ್ಲದೆ ಯಾವುದೇ ಇಲ್ಲದೆ ಮಾಡ್ತಿರೋದು ಕಾನೂನು ಬಾಹಿರ ಅಥವಾ ಯಾವುದೋ ಬೇರೆ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಿಂದ ಒತ್ತಡಕ್ಕೆ ಮಣಿದು
ಅಥವಾ ಅವರು ಓಲೈಕೆ ಮಾಡೋದಕ್ಕಾಗಿ ಈ ಮಾಡ್ತಿರುವಂಥ ನಾಲಾಯಕ್ ಅಧಿಕಾರಿಗಳು ಅಂತ ಹೇಳ್ಬೋದು ನಾನು. ಈ ನಾಲಾಯಕ್ ಅಧಿಕಾರಿಗಳಿಗೆ ಫಸ್ಟು ಅರಿವು ಬರಬೇಕು. ಇದು BDA ಸ್ವತ್ತು, BDA ಸ್ವತ್ತು ಭೂಸ್ವಾಧೀನದಲ್ಲಿದ್ದಾರೆ, ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ, ಅವ್ರು ಕೊಡಬೇಕಾ ಬೇಡವಾ ಅನ್ನೋದು ಮಾಡಬೇಕಾದ್ರೆ ಅವ್ರು ಲೀಗಲ್ಗೆ ಹೋಗಬೇಕು, ಇವ್ರನ್ನೂ ಕರಬೇಕು, ಸೂಕ್ತವಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕೇ ವಿನಃ ದೌರ್ಜನ್ಯ ಮಾಡೋಕ್ಕೆ ಬಂದರೆ ಅವರು BDA ಗೂಂಡಾಗಳನ್ನು ಕರಿಬೇಕಾಗಿ ಬರುತ್ತೆ. ನಾವು ಅದನ್ನು ಈ ಒಂದು ಹೇಳಿಕೆಯನ್ನು ಮಾನ್ಯ ಕಮಿಷನರ್ ಆಗಿರ್ಬೋದು ಅಥವಾ BDA ಅಧ್ಯಕ್ಷರಾಗಿರ್ಬೋದು ಅಥವಾ ಕಂದಾಯ ಅಧಿಕಾರಿಗಳಾಗ್ಬೋದು, ಇದನ್ನು ಈ ಒಂದು ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಇದನ್ನು ಸೂಕ್ತ ಕ್ರಮಕ್ಕೆ ಜರುಗಿಸಬೇಕು, ಕಾನೂನು ರೀತಿಯಲ್ಲಿ ಜರುಗಿಸಬೇಕೇ ವಿನಃ ದೌರ್ಜನ್ಯ ಮಾಡಬಹುದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಭೀಮ್. ಎಲ್ಲ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 115 ವನ್ನಾರಪೇಟೆಯಲ್ಲಿ ಹಲವಾರು ವರ್ಷಗಳಿಂದ ಕೂಲಿ ಕಾರ್ಮಿಕರು ಈ BDA ಜಾಗದಲ್ಲಿ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಒಂದು 35-40 ವರ್ಷದಿಂದ ಈ ವ್ಯಾಪಾರಿಗಳು ಮಾಡ್ತಾಯಿದ್ದಾರೆ. ನಾನು ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ, ಸ್ವಾಮಿ ತಮ್ಮ ಅಧಿಕಾರಿಗಳಲ್ಲಿರುವಾಗ ತಾವು ಏನಕ್ಕೆ ಆಯುಕ್ತರ ಹತ್ರ ಒಂದು ಆದೇಶ ಮಾಡ್ಕೊಂಬಂದ್ರ, ಇಲ್ಲ ಒಂದು ಕೋರ್ ಕಮಿಟಿಯಿಂದ ಇದೆ ನಮ್ಮ BDAದಲ್ಲಿ ಅವ್ರ ಹತ್ರ ಏನೋ ತಾವು ಆದೇಶ ಪಡ್ಕೊಂಬಂದ್ರ, ಸರ್ಕಾರದಿಂದ ಏನು ಆದೇಶ ಇದೆಯಾ, ಸರ್ಕಾರದಿಂದ ಯಾವುದನ್ನ ಸುತ್ತಲೇ ಇದೆಯಾ, ಯಾವುದೂ ಸುತ್ತಲೇ ಇಲ್ಲದೆ ತಾವು ಯಾರೋ ಮಾತು ಕೇಳ್ಕೊಂಬಂದು ಈಗ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದು, ಯಾರೋ ಅಧಿಕಾರಿಗಳಿಗೆ ಫೋನ್ ಮಾಡೋದು, ಯಾರೋ ನಮ್ಮ ರಾಜಕಾರಣಿಗಳು ಅವ್ರ ಹೆಸರು ಕೇಳ್ಕೊಂಡು ಬಂದು ಅವ್ರು ಹೇಳ್ದಾಗೆ ದೌರ್ಜನ್ಯ ಮಾಡೋದು ತಾವು ಮಾಡ್ತಾ ಇದ್ರೆ ನಾವು ಕಾನೂನು ವಿರೋಧವಾಗಿ ಯಾವುದೂ ಮಾಡೋಕ್ಕಾಗಲ್ಲ ಸ್ವಾಮಿ. ದಯವಿಟ್ಟು ಕಾನೂನು ಅಂತ ಒಂದು ಮರ್ಯಾದೆ ಇದೆ ನಮಗೆ. ಈ ತಿಂಗಳು 13-14ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ. ಏನಂತ ಆದೇಶ ಮಾಡಿದ್ದಾರೆ, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಡ ಆಗಲಿ ತಾವು ತೆರವುಗೊಳಿಸಲು ಅನುಮತಿ ಪಡಿಬೇಕಾಗಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಮಾಡಬೇಕಾಗಿತ್ತು. ಅವರು ನಮ್ಮ ಸಂಘದ ಅಧ್ಯಕ್ಷರಾಗಲಿ ನಮ್ಮ ಒಬ್ಬರು ಅಧ್ಯಕ್ಷರಾಗಿ ಇವರು ಅಂಗಡಿಯವರು ಏನು ಮಾಡಿದ್ದಾರೆ, 1.5 ವರ್ಷದಿಂದ ನಮ್ಮ BDA ಅಧ್ಯಕ್ಷರಿರುವಾಗ ನಮ್ಮ ಆಯುಕ್ತರಿರುವಾಗ ಇವರೊಂದು ಅರ್ಜಿ ಕೊಟ್ಟಿದ್ದಾರೆ. ಸರ್ ಈ ಜಾಗದಲ್ಲಿ ನಾವು 45-50 ವರ್ಷದಿಂದ ಇದ್ದೀವಿ, ನಮಗೆ ಈ ಜಾಗದಲ್ಲಿ ನಾವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀವಿ, ನಮಗೆ ಆ ಜಾಗದಲ್ಲಿ ನಮ್ಮ BDAದಲ್ಲಿ ಏನಿದು ಅದ್ರ ಬಗ್ಗೆ ನಾವು ಕೊಡೋಕ್ಕೆ ಆ ಅಮೌಂಟ್ ಕಟ್ಟೋಕ್ಕೂ ನಾವು ರೆಡಿಯಾಗಿದ್ದೀವಿ ಅಂತ ಮನವರಿಕೆ ಮಾಡಿ ಒಂದು ಅರ್ಜಿ ಕೊಟ್ಟಿದ್ದೀವಿ. ಇವತ್ತು 1.5 ವರ್ಷ ಆಯಿತು, 2 ವರ್ಷ ಆಯಿತು, ಇವತ್ತೇ ಆಗಲಿ ಒಂದು BDA ಆ್ಯಕ್ಟ್ರಿಂದ ಯಾವುದೇ ಒಂದು ಆದೇಶ ಪಡಲಿಲ್ಲ. ನಮ್ಮ AWW ಆಗಲು ಅವ್ರು ಏನೇ ಮಾಡ್ತಾರೆ ಗೊತ್ತಾ, ರಾಜಕಾರಣ ಮಾತು ಕೇಳ್ಕೊಂಡ್ಬಂದು ಇಲ್ಲಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸ್ವಾಮಿ ಶಾಂತಿನಗರ ವ್ಯವಸ್ಥೆಯಲ್ಲಿ ತಾವು AWW ಆಗಿ ಎಷ್ಟು ಜಾಗಗಳು ಇಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಸೈಟ್ಗಳು ಇಟ್ಕೊಂಡಿದ್ದಾರೆ, BDAಗೆ ಎಷ್ಟು ಲಾಸ್ ಆಗ್ತಾ ಇದೆಯಾ ತಾವು ದಯವಿಟ್ಟು ಏನೋ ವರದಿ ಕೊಟ್ಟಿದ್ದೀರಾ ನೀವು? BDA ಆಯುಕ್ತರಿಗೆ ವರದಿ ಕೊಟ್ಟಿದ್ದೀರಾ? ಬೆಳಿಗ್ಗೆ ಬರ್ತೀರಾ ಹೋಗ್ತೀರಾ ಅಷ್ಟೇ ಹೊರತು ಯಾವುದು ತಾವು ಕೆಲಸ ಮಾಡ್ತಾ ಇಲ್ಲ. ಯಾರೋ ಒತ್ತಡದಿಂದ ಯಾರೋ ಕೆಲಸ ಹೇಳ್ಬಿಟ್ಟು ಅವ್ರು ಹೋಗಿ ಮಾಡಿ ಅಂತ ಟಾರ್ಗೆಟ್ ಮಾಡಿದ್ರೆ, ಒಬ್ಬ ಅಮಾಯಕರ ಮೇಲೆ ಟಾರ್ಗೆಟ್ ಮಾಡಿದ್ರೆ ಏನು ಸ್ವಾಮಿ ಕಾರಣ ಇದಕ್ಕೆ? ತಾವು ಆಯುಕ್ತರಿಂದ ಒಂದು ಆದೇಶ ಏನೋ ಪಡೆದಿದ್ದೀರಾ? ಸರ್ಕಾರದ ಸುತ್ತಲೇ ಏನೋ ಇದೆಯಾ? ಹಲವಾರು ಬೆಂಗಳೂರಲ್ಲಿ ಅಭಿವೃದ್ಧಿ ಜಾಗದಲ್ಲಿ ಹಲವಾರು ಜಾಗಗಳಿದೆ, ಹಲವಾರು ಇದಿದೆ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಅಧಿಕಾರಿಗಳಲ್ಲ, ಯಾರೋ ಮಾತು ನೀವು ಕೇಳ್ಕೊಂಬಂದ್ಬಿಟ್ಟು ಒಂದು ಏಕಾಮುಖಿ ಬಂದ್ಬಿಟ್ಟು ಕೂಲಿ ಕಾರ್ಮಿಕರು ಧಮಕಿ ಹಾಕೋದು, ಆಮೇಲೆ ಸೂಪ್ರೆಂಟ್ ಪೊಲೀಸಿಂದ ಕೆಲಸ ಮಾಡಿಸೋದು ಅಂದರೆ ಕಾನೂನು ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ. ಯಾರೋ ಮಾತು ಕೇಳ್ತಿದ್ರೆ ನಾಳೆ ಇದೇ ಥರ ನೀವು ಮಾಡಿದ್ರೆ ತಮ್ಮ ಅಧಿಕಾರಿಗಳಿಗೆ ಎಷ್ಟೇ ಕೊಡ್ತಾ ಇದ್ದೀನಿ, ತಾವು ಇದೇ ಥರ ಕೆಲಸ ಮಾಡಿದ್ರೆ ತಮ್ಮ ಮೇಲೆ ಮಾನವತೆ ಮೊಕದ್ದಮೆ ಹಾಕಿ ನ್ಯಾಯಾಲಯದ ಹಾಕಿ ತಮಗೆ ಕೆಲಸ ಇಲ್ಲದೆ ತಮಗೆ ಪಿಂಚಣಿ ಇಲ್ಲದೆ ಮಾಡ್ತೀವಿ ನಾವು. ಹುಷಾರಾಗಿರಿದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಅಧಿಕಾರಿಗಳು ಸ್ವಲ್ಪ ಕೆಲಸ ಮಾಡಬೇಕು. 58 ವರ್ಷ ಕೆಲಸ ಮಾಡೋ ಅಧಿಕಾರಿಗಳು ನೀವು ಯಾರೋ ಮಾತು ಕೇಳ್ಕೊಂಬಿಟ್ಟು ಒಳಗೊಂಡಂತ ನೀವು ಮಾಡಿದ್ರೆ ನಾಳೆ ನಿಮ್ಗೆ ಜೈಲು ಕೆಲಸಕ್ಕೂ ನಾವು ತಯಾರಾಗಿದ್ದೀವಿ. ಅದಕ್ಕೋಸ್ಕರ ತಾವು ಕಾನೂನು ರೀತಿಯಾಗಿ ಕೆಲಸ ಮಾಡಿ, ಕಾನೂನು ರೀತಿಯಾಗಿ ಇದು ಮಾಡಿ, ನಾವು ಕಾನೂನು ಪಾಲನೆ ಏನು ಮಾಡಿ, ಕಾನೂನು ರೀತಿಯಾಗಿ ನಾವು ಹೋಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕಾನೂನು ರೀತಿ ಮಾಡಿ ಅವ್ರಿಗೆ ಒದಿಸ್ಕೊಡಿ. ಅವ್ರು ಅರ್ಜಿ ಕೊಟ್ಟಿದ್ರೆ ಪರಿಗಣಿಸಿ ಅವ್ರಿಗೆ ನೋಟಿಸ್ ಕೊಡಿ. ಆ ನೋಟಿಸ್ ಕೊಡುವಾಗ ಅವ್ರು ಕೇಳೋಕ್ಕೆ ಯಾವುದಕ್ಕೂ ಅಧಿಕಾರ ಇದೆ, ಅವ್ರು ಹೋಗ್ಬಿಟ್ಟು ಕಾನೂನು ರೀತಿ ಮಾಡ್ಕೊಂಬಂದು ಆಯ್ತು ನಾವು ಭೇಟಿ ಆಗ್ತೀವಿ ಸರ್. ದಯವಿಟ್ಟು ಇನ್ನು ಬೇರೆ ಯಾವುದೇ ಆಗಲಿ ಕಾನೂನು ಕೊಡಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡಿ. ಎಲ್ರಿಗೂ ಇವರು 40 ವರ್ಷದಿಂದ ಈ ಅಂಗಡಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ. 4 ಕುಟುಂಬ ಅದರಲ್ಲಿ ಜೀವನ ಮಾಡ್ತಾ ಇದೆ ಹೊಟ್ಟೆಪಾಡಿಗೋಸ್ಕರ. ಅವರು ಮತ್ತೆ ಕಾನೂನು ಪ್ರಕಾರ ಎಲ್ಲದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವರು ನೋಟಿಸ್ ಕೊಟ್ಟು ಅದನ್ನು ಏನಿದೆಯೋ ಕಾನೂನು ಪ್ರಕಾರ ಅವರು ಅದನ್ನು ತೀರ್ಮಾನ ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಒಂದು ಫೋನ್ ಇಲ್ಲ, ಒಂದು ಕಾನೂನು ಪ್ರಕಾರ ಒಂದು ನೋಟಿಸ್ ಇಲ್ಲ, ಏನೂ ಇಲ್ಲದೆ ಏಕ್ದಮ್ಮಾಗಿ ಬಂದು ಗಲಾಟೆ ಮಾಡೋದು, ಪ್ರಾಬ್ಲಮ್ ಮಾಡೋದೆಲ್ಲ ಬಿಟ್ಬಿಟ್ಟು ಅವ್ರು ಹೆಂಗೆ ಕಾನೂನು ಪ್ರಕಾರ ಫಾಲೋ ಮಾಡ್ತಾ ಇದ್ದಾರೋ ಅದೇ ಥರ ಅವರು ಕಾನೂನು ಪ್ರಕಾರ ಫಾಲೋ ಮಾಡಲಿ. ಅವ್ರು ಹೇಳ್ತಾ ಇದ್ದಾರಲ್ಲ, ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ನಾನು ಕಟ್ಟಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಥರ ಅವರು ಫಾಲೋ ಮಾಡಲಿ, ಅವರು ಫಾಲೋ ಮಾಡ್ತಾರೆ. ಮತ್ತು ಬೇರೆ ಹೊಟ್ಟೆ ಮೇಲೆ ಹೊಡಿಬೇಡಿ, ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡಬೇಡಿ ಅಷ್ಟೇ. ಹೋಗೊಟ್ಟು ನಾವು ಕರೆದಾಗಲೆಲ್ಲ ಬಂದಿದ್ದಾರೆ. ಈ ಬಡಾವಣೆಯಲ್ಲಿ ಒಂದೇ ಒಂದು ಅಂಗಡಿ ಸೈಯದ್ ಇಬ್ರಾಹಿಂ ಅನ್ನೋ ಅಂಗಡಿಗಾಗಿ ತೊಂದರೆನ ಕೊಡ್ತಾ ಇರೋದು BBMP ಆಗಿರ್ಬೋದು ಮತ್ತು ಹಾಗೆ BDAನೂ ಆಗಿರ್ಬೋದು. ಇವರೆರಡು ಅಣ್ಣ ತಮ್ಮಂದರಾಗಿ ಅವರಾದ್ಮೇಲೆ ಇವರಾದ್ಮೇಲೆ ಅವರು ಬರ್ತಾ ಇರೋ ಕಾರಣ ಏನು? ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಾವು ಒಂದು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ಅವರು ನ್ಯಾಯಾಲಯದಲ್ಲಿ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಒಂದು ಆದೇಶ ಇದೆ, ಆದೇಶದ ಪ್ರತಿಯನ್ನು ಸಹ ನಿಮ್ಮ ಕೈ ಕೊಡ್ತಾಯಿದ್ರು. ನೀವು
ಈ ದಬ್ಬಲಿಗೆ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ಎಷ್ಟು ಶೋಭೆ ತರುತ್ತೆ? ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ? ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಬೇರೆ ಕೆಲಸ ಇಲ್ವಾ? ಇದು ಒಂದೇ ಇದೆಯಾ? ಅಲ್ರಿ, ಇದರ ಸುತ್ತಮುತ್ತಲು ಇದೆಯೋ ಇಲ್ಲ ಬೇರೆ ಅಂಗಡಿಗಳು ಎಲ್ಲ ಕ್ರಮಬದ್ಧವಾಗಿ ಇದ್ದು ಇದೊಂದೇ ಕ್ರಮಬದ್ಧವಾಗಿ ಇಲ್ವಾ? ಏನಿದ್ರ ಇದು ಉದ್ದೇಶ ಏನು? ನಿಮ್ಮ ಉದ್ದೇಶ ಎಲ್ಲಿದ್ದೀರಾ ನೀವು? ಅಥವಾ ನೀವು ನಮ್ಮನ್ನು ಈ ಫಲಾನುಭವಿನ ಕರೀರಿ. ನೀವು ಈ ಓನರ್ ಯಾರಿದ್ದಾರೆ, ಈ ಮನುಷ್ಯರು ಯಾರು ಕೇಸ್ ಹಾಕಿದ್ದಾರೆ, ಆ ಕೋರ್ಟ್ನ ಪ್ರತಿಗಳನ್ನ ತೊಗೊಂಬನ್ನಿಯಪ್ಪ. ನಿಮ್ಮ ಹತ್ರ ಏನು ಆರ್ಡ್ರ್ ಇದೆ, ನೀವು ಯಾವ ರೀತಿ ಮಾಡ್ತಾಯಿದ್ದೀರ, ಏನು ತೀರ ಬಡವ್ರಿ. ಅದರಲ್ಲೂ ಅವರು ಅಲ್ಪಸಂಖ್ಯಾತರಲ್ಲಿ ಸುಮಾರು ಮಕ್ಕಳನ್ನ ಎತ್ಕೊಂಡು ಅವರು ಬೀದಿಗಳಲ್ಲಿ ಜೀವನ ಮಾಡ್ತಾ ಇರೋಂಥ ಮನುಷ್ಯ ಸರಿಯಾಗಿ ಒಂದು ನನ್ನ ಮಕ್ಕಳಿಗೆ ಶಾಲೆ ಕೊಡಬೇಕು ಅಥವಾ ನನ್ನ ಮಕ್ಕಳ ಮನೆಯಲ್ಲಿ ಇಟ್ಕೊಂಡು ಸಾಕಬೇಕು ಅಂತೇಳಿ ಬಾಡಿಗೆ ಮನೆಗಳಲ್ಲಿ ಇದ್ದುಕೊಂಡು ಅವರು ಜೀವನ ಮಾಡಲಿಕ್ಕಾಗಿ ಜೀವನೋಪಯೋಗಕ್ಕಾಗಿ ಅವರು ಈ ಒಂದು ಸಣ್ಣ ಅಂಗಡಿ ಹಾಕ್ಕೊಂಡಿದ್ದಾರೆ. ಅದಕ್ಕೂ ಶೆಟ್ರು ಇಲ್ಲ, ಪಟ್ರು ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ನಾಚಿಕೆ ಆಗಲ್ವಾ? ನಾನು ಮಾತಾಡಬೇಕಾ ಈ ಮಾತುಗಳನ್ನೆಲ್ಲ? ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಮಾತಾಡಬೇಕಾ? ನನಗೆ ಶೋಭೆ ತರೋಲ್ಲ ಇದು. ಆದರೂ ನೀವು ಇದು 4ನೇ ಸರಿ ಬರ್ತಾಯಿದ್ರ. 2 ಸರಿ BBMP ಬಂದಿದ್ರೆ, 2 ಸರಿ ನೀವು ಬಂದಿದ್ರ. ನನ್ನ ಗಮನಕ್ಕೆ ಬಂದ ರೀತಿಯಲ್ಲೇ ಇದರಿಂದ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಜೊತೆಗೆ ನಮ್ಮ DSS ಒಬ್ಬ ಕಾರ್ಯಕರ್ತ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ. ಅವರು ಖಾಲಿಪೋಲಿ ಮನುಷ್ಯ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಏಕಾಏಕಿ ಬಂದು ಏನೋ ಮಾಡಿಬಿಡ್ತೀನಿ ಅಂತಂದರೆ ನಾವು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ನಾವು ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು, ನಮಗೆ ಬಡಾವಣೆಯ ಕೆಲಸಗಳನ್ನ ಮಾಡಲಿಕ್ಕಾಗಿ. ಸೊ ಅಲ್ಲಿ ಹೋಗ್ಲಿಕ್ಕಾಗದೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಯಾಕೆ ಈ ರೀತಿ ತೊಂದರೆ ಕೊಡ್ತಾಯಿದ್ದೀರಾ? ಬನ್ನಿರಿ, ಚರ್ಚೆ ಮಾಡಿರಿ. ಅಥವಾ ನೀವು ತಗೊಳ್ರಿ, ನಮ್ಮ ತಪ್ಪಿದ್ರೆ ನಾವೇ ಬಂದು ಅದನ್ನು ಡೆಮಾಲಿಷನ್ ಮಾಡಿಕೊಟ್ಬಿಡ್ತೀವಿ. ನೀವು ಏನು ಇದು ಮಹಲ್ ಕಟ್ತೀರ, ಮಹಲ್ ಕಟ್ಕೊಳ್ರಿ. ಅದನ್ನು ಇನ್ನೇನು ಹೇಳಬೇಕಾ? ಕಾನೂನು ಪ್ರಕಾರವಾಗಿ ನಾವು ಅಂಬೇಡ್ಕರ್ ಅನುಯಾಯಿಗಳು. ತಪ್ಪು ಮಾಡಲಿಕ್ಕೆ ಬಾರಿಗೆ ವಿರಲ. ತಪ್ಪು ಮಾಡಿದಲ್ಲಿ ನೀವು ಕ್ರಮವನ್ನು ಜರುಗಿಸ್ಕೊಳ್ಳಿ. ಹಾಗಾಗಿ ನೀವು ದೌರ್ಜನ್ಯ ಮಾಡೋದಾದರೆ ನಾವು ಇಡೀ ರಾಜ್ಯದಾದ್ಯಂತ ನಾವು ಸಂಘಟಿತರಾಗಿ ಇದೇ ಸ್ಥಳದಲ್ಲಿ ನಾವು ಮುಖ್ಯಮಂತ್ರಿ ಮನೆ ಮುಂದೆನೇ ಬಂದು ನಾವು ಇದನ್ನು ಪ್ರಶ್ನೆಗಳು ಕೇಳಬೇಕಾಗಿರೋ ಪ್ರಸಂಗ ಬರುತ್ತೆ. ಇದು ದೂರ ಇಲ್ಲ. ದಯಮಾಡಿ ನೀವು ಎಚ್ಚೆತ್ಕೊಳ್ಳೋದಾದರೆ ಈಗ ಎಚ್ಚೆತ್ಕೊಳ್ಳಿ. ಇಲ್ದಿದ್ರೆ ಸವಾಲು ಹಾಕೋದಾದರೆ ನಿಮ್ಮ ಕಚೇರಿಗೆ ನಮ್ಮನ್ನು ಕರೀರಿ. ವಿತ್ ಡಾಕ್ಯುಮೆಂಟ್ ನಾವು ಬರ್ತೀವಿ. ವಿತೌಟ್ ಡಾಕ್ಯುಮೆಂಟ್ ಅಲ್ಲ, ವಿತ್ ಡಾಕ್ಯುಮೆಂಟ್ ನಾವು ಬರ್ತೀವಿ. ನ್ಯಾಯಾಲಯದಲ್ಲಿ ನಮಗೆ ಏನು ಅವರು ಆದೇಶ ಮಾಡ್ತಾರೆ ಅದನ್ನು ನಾವು ಪಾಲನೆ ಮಾಡಬೇಕು, ನೀವು ಪಾಲನೆ ಮಾಡಬೇಕು. ಅದನ್ನು ಬಿಟ್ಟು ನೀವು ದೌರ್ಜನ್ಯಕ್ಕೆ ನಾವು ಬಗ್ಗವರಲ್ಲ, ಜಗ್ಗವರಲ್ಲ ಸ್ವಾಮಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಹೆಚ್ಚು ಮಾತಾಡೋದಾದರೆ ಬೇರೆ ಶಬ್ದಗಳು ಬರ್ತವೆ. ದಯಮಾಡಿ ನನ್ನ ಮಾತುಗಳಿಗೆ